ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರನ ವಂದಿಸ್ತೇವೆ. ನೀವಿನ್ನೂ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು, ಪ್ರತಿದಿನ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನ ಸಂಪರ್ಕಿಸಬಹುದು. ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಯೋನನ ಜೀವಿತದ ಚರಿತ್ರೆ. ಯೋನ ಮತ್ತು ದೊಡ್ಡ ಮೀನು, ಇದರ ಕುರಿತಾಗಿ ಇದರಿಂದ ನಾವು ಏನು ಕಲಿತುಕೊಳ್ಳಬಹುದು, ಯಾವುದು ನಮ್ಮ ಜೀವಿತಕ್ಕೆ ಹಾಗೂ ನಮ್ಮ ಆತ್ಮಿಕ ಜೀವಿತಕ್ಕೆ ಎಷ್ಟರ ಮಟ್ಟಿಗೆ ನಮಗೆ ಆತ್ಮಿಕ ಪಾಠವನ್ನು ತಿಳಿಸುವಂಥದ್ದಾಗಿದೆ ಎಂಬುದಾಗಿ ನೋಡೋಣ. ಎಲ್ಲರಿಗೂ ತಿಳಿದಂತೆ ಯೋನನ ಕುರಿತಾಗಿ ಅನೇಕರಿಗೆ ತಿಳಿದಿದೆ. ದೇವರ ಪ್ರವಾದಿಯಾಗಿದ್ದಾನೆ. ಹಾಗೆ ದೇವರ ಪ್ರವಾದಿಯಾದಂಥ ಯೋನನು ದೇವರಿಂದ ಹೊರಟು ಹೋಗ್ತಾನೆ, ದೂರ ಹೋಗ್ತಾನೆ. ನಂತರ ನಿನವೆ ಪಟ್ಟಣಕ್ಕೆ ಹೋಗು ಅಂದರೆ ತಾರ್ಷಿಷಿಗೆ ಅವನು ಹೋಗುವುದನ್ನು ನಾವು ಕಾಣ್ತೇವೆ. ನಂತರ ದೇವರು ಅವನಿಗೆ ಒಂದು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಸೇರಿಸ್ತಾರೆ. ಈ ಮೀನಿನ ಹೊಟ್ಟೆಯೊಳಗಿದ್ದು ಅವನು ಪ್ರಾರ್ಥನೆ ಮಾಡ್ತಾನೆ, ಪಾತಾಳದಲ್ಲಿ ಇದ್ದುಕೊಂಡು ಅವನು ಪ್ರಾರ್ಥನೆ ಮಾಡ್ತಾನೆ. ಹಾಗೆ ದೇವರು ಎರಡನೇ ಒಂದು ಅವಕಾಶವನ್ನು ಕೊಟ್ಟು ನಂತರ ಅವನು ನಿನವೆ ಪಟ್ಟಣಕ್ಕೆ ಹೋಗುವುದನ್ನು ನಾವು ಕಾಣಲ್ಪಡ್ತೇವೆ. ಸೊ ನಾವು ನೋಡುವುದಾದರೆ ಮೊದಲನೇದಾಗಿ ದೇವರ ಕರೆಯುವಿಕೆ. ಯೋನನ ಜೀವಿತದಿಂದ ನಾವು ಮೊದಲನೇದಾಗಿ ನೋಡುವಂಥದ್ದು ಯಾವುದಂದ್ರೆ ದೇವರ ಕರೆಯುವಿಕೆ. ದೇವರ ಕರೆಯುವಿಕೆ ಏನಾಗಿತ್ತು ಯೋನನ ಜೀವಿತದಲ್ಲಿ ಎಂದು, ನೋಹನ ಜೀವಿತದಲ್ಲಿ ಮೊದಲನೇದಾಗಿದ್ದಂಥದ್ದು ದೇವರ ಕರೆಯುವಿಕೆ ಆಗಿದೆ. ದೇವರ ಕರೆಯುವಿಕೆ ಏನಾಗಿತ್ತು ಯೋನನ ಜೀವಿತದಲ್ಲಿ ಎಂಬುದಾಗಿ ನೋಡುವುದಾದರೆ, ದೇವರು ಅವನಿಗೆ ನಿನವೆ ಪಟ್ಟಣಕ್ಕೆ ಹೋಗಿ ಅಲ್ಲಿರುವಂಥ ಜನರಿಗೆ ಮಾನಸಾಂತರದ ಸಂದೇಶವನ್ನು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ದೇವರು ತಿಳಿಯಪಡಿಸಲಿಕ್ಕೆ ಯೋನನಿಗೆ ಹೇಳ್ತಾರೆ. ಆದರೆ ಯೋನನು ಅದನ್ನು ಏನು ಮಾಡ್ತಾ ಇಲ್ಲ, ದೇವರ ಆ ಕರೆಯುವಿಕೆಗೆ ಕಿವಿಗೊಡದೆ ಓಡುವುದನ್ನು ಕಾಣಲ್ಪಡ್ತೇವೆ. ಒಂದು ಹಡಗನ್ನು ಹತ್ತಿ ನಿನವೆ ಪಟ್ಟಣಕ್ಕೆ ಹೋಗುವುದನ್ನು ಬಿಟ್ಟು ತಾರ್ಷಿಷಿಗೆ ಅವನು ಹೋಗ್ತಾನೆ. ತಾರ್ಷಿಷಿಗೆ ಹೋಗುವಂಥ ಸಮಯದಲ್ಲಿ ಮೂರನೇದಾಗಿ ನಾವು ನೋಡ್ತೇವೆ, ಒಂದು ದೊಡ್ಡ ಬಿರುಗಾಳಿ, ದೊಡ್ಡ ಪ್ರವಾಹ ಬಂದು ಅವನಿದ್ದಂತಹ ಹಡಗೆಲ್ಲ ಅಳ್ಳಾಡಿ, ಅವನಿದ್ದಂತಹ ಹಡಗೆಲ್ಲ ಹೊಡೆದು ಹೋಗುವಂಥ ಒಂದು ದೊಡ್ಡ ಗುಡುಗು ಸಿಡಿಲು ಹಾಗೆ ಬಿರುಗಾಳಿಯು ಅಲ್ಲಿ ಬರುವುದನ್ನು ನಾವು ಕಾಣಲ್ಪಡ್ತೇವೆ. ಬಂದು ಅಲ್ಲಿರುವಂಥ ಜನರೆಲ್ಲರಿಗೂ ಗಾಬರಿ ಆಗ್ತದೆ. ಎಷ್ಟೇ ಪ್ರಯತ್ನಿಸಿದ್ರು, ಏನೇ ಮಾಡಿದರೂ ಕೂಡ ಅಲ್ಲಿರುವ ಬಿರುಗಾಳಿ ಕಡಿಮೆ ಆಗ್ತಾ ಇಲ್ಲ. ಆಗ ಯಾವಾಗ ಯೋನನನ್ನು ತೆಗೆದು ಮೀನಿನ ಹೊಟ್ಟೆಯೊಳಗೆ ಅವನನ್ನು ಹಾಕಲ್ಪಡ್ತಾರೋ, ಅಂದರೆ ಯೋನನ್ನು ಏನು ಹೇಳ್ತಾ ಇದ್ದಾನೆ, ಚೀಟು ಹಾಕ್ತಾರೆ. ಚೀಟು ಹಾಕುವ ಸಮಯದಲ್ಲಿ ಯೋನನ ಹೇಳ್ತಾ ಇದ್ದಾನೆ, ನನ್ನನ್ನು ತೆಗೆದು ನೀವು ಈ ಸಮುದ್ರದೊಳಗೆ ಬೀಸಾಡಿ ಎಂದು. ಬೀಸಾಡುವಾಗ ದೇವರು ದೊಡ್ಡ ಮೀನಿಗೆ ಅಪ್ಪಣೆ ಕೊಡ್ತಾ ಇದ್ದಾರೆ, ನೀನು ಯೋನನನ್ನು ನುಂಗಲ್ಪಡಬೇಕು ಎಂಬುದಾಗಿ. ಯೋನನು 3 ದಿನ ಹಗಲು ರಾತ್ರಿ ಮೀನಿನ ಹೊಟ್ಟೆಯಲ್ಲಿ ಇರುವುದನ್ನು ನಾವು ನೋಡ್ತೇವೆ. ಮೀನಿನ ಹೊಟ್ಟೆಯಲ್ಲಿದ್ದಂತಹ ಯೋನನು ಏನು ಮಾಡ್ತಾ ಇದ್ದಾನೆ, ಈಗ ಪಶ್ಚಾತ್ತಾಪ ಪಟ್ಟು ದೇವರ ಬಳಿಯಲ್ಲಿ ಮೀನಿನ ಹೊಟ್ಟೆಯೊಳಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಒಂದು ಬಾರಿ ಯೋಚನೆ ಮಾಡಿ ನೋಡಿ, ಮೀನಿನ ಹೊಟ್ಟೆಯೊಳಗೆ ಇರುವಂಥದ್ದು ಎಷ್ಟು ಕಷ್ಟಕರವಾದ ಸಂಗತಿ. ದೇವರ ಜ್ಞಾನಕ್ಕೂ ದೇವರಿಗೂ ಎಷ್ಟು ಆತನು ದೊಡ್ಡವನು, ಪರಾಕ್ರಮ ಉಳ್ಳವನು. ಮೀನಿನ ಹೊಟ್ಟೆಯೊಳಗೆ ಒಂದು ಮನುಷ್ಯನನ್ನು ದೇವರು ಇಟ್ಟಿದ್ದನೆಂಬುದಾಗಿ ನಾವು ನೋಡಲ್ಪಡ್ತೇವೆ. ಇಲ್ಲಿ ಮೀನಿನ ಹೊಟ್ಟೆಯೊಳಗೆ ಇದ್ದಂಥ ಯೋನನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡಿದಂತಹ ಯೋನನಿಗೆ ದೇವರು ಎರಡನೇದಾಗಿ ಅವಕಾಶ ಕೊಡ್ತಾ ಇದ್ದಾರೆ. ಆ ಮೀನಿಗೆ ದೇವರು 3ನೇ ದಿನ ದೇವರು ಅಪ್ಪಣೆನ ಕೊಡ್ತಾ ಇದ್ದಾರೆ ಯೋನನನ್ನು ತನ್ನ ಹೊಟ್ಟೆಯೊಳಗಿಂದ ಹೊರಗಾಕ್ಲಿಕ್ಕೆ. ನಂತರ ಯೋನನು ಹೋಗಿ ಏನು ಮಾಡ್ತಾ ಇದ್ದಾನೆ, ನಿನವೆ ಪಟ್ಟಣದ ಜನರಿಗೆ ದೇವರ ಆ ಶುಭವಾರ್ತೆನ, ದೇವರ ಕಾರ್ಯವನ್ನು, ದೇವರ ಸಂದೇಶವನ್ನು ತಿಳಿಯಪಡಿಸ್ತಾ ಇದ್ದಾನೆ. ಏನೆಂಬುದಾಗಿ ನೋಡುವುದಾದರೆ, ನಿನವೆ ಪಟ್ಟಣದ ಜನರೇ, ನೀವು ಮಾನಸಾಂತರ ಹೊಂದಿಕೊಳ್ಳಿ, ಇಲ್ಲಾಂದರೆ ದೇವರು ನಿಮ್ಮನ್ನು ನಾಶಪಡಿಸ್ತಾನೆ ಎಂಬುದಾಗಿ. ನಿನವೆ ಜನರು ಏನು ಮಾಡ್ತಾ ಇದ್ದಾರೆ, ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ದೇವರ ಕರುಣೆಯನ್ನು ಹೊಂದಿಕೊಳ್ತಾ ಇದ್ದಾರೆ. ಈ ಒಂದು ಯೋನನ ಜೀವಿತದಿಂದ ನಾವು ಕಲಿತುಕೊಳ್ಳಬೇಕಾಗಿರುವಂಥ ಮೊದಲನೇ ಪಾಠ ಏನೆಂಬುದಾಗಿ ನೋಡುವುದಾದರೆ, ದೇವರ ಕರೆಯುವಿಕೆಯಿಂದ ಎಂದಿಗೂ ಕೂಡ ನಾವು ಓಡಿ ಹೋಗಬಾರದು. ಮೊದಲನೇದಾಗಿರುವಂತಹ ಒಂದು ನಮಗೆ ಪಾಠ, ನಮ್ಮ ಆತ್ಮಿಕ ಜೀವಿತಕ್ಕೆ ಪಾಠ ಏನಾಗಿದೆ ಎಂಬುದಾಗಿ ನೋಡುವುದಾದರೆ, ದೇವರ ಕರೆಯುವಿಕೆಯಿಂದ ದೂರ ಹೋಗಬಾರದು. ದೇವರ ಕರೆಯುವಿಕೆಯಿಂದ ದೂರ ಹೋಗುವಾಗ, ನಮ್ಮ ಇಷ್ಟವನ್ನು ನಾವು ಆರಿಸಿಕೊಳ್ಳುವಾಗ, ಬೇಡವಾದ ಆಪತ್ತಿನಲ್ಲಿ, ಬೇಡವಾದ ಗಂಡಾಂತರಗಳಲ್ಲಿ, ಕೇಡುಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಂಡು
ನಂತರ ನಾವು ನಷ್ಟಪಡಬೇಕಾಗ್ತದೆ. ದೇವರ ಚಿತ್ತದಿಂದ ಓಡಿ ಹೋಗುವ ಮನುಷ್ಯನು ತನ್ನ ಜೀವಿತದಲ್ಲಿ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಅದೇ ಯೋನನ ಜೀವಿತದಲ್ಲಿ ಉಂಟಾದದ್ದಾಗಿದೆ. ನೋಡಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದುಕೊಂಡ ಎಷ್ಟೋ ಭಕ್ತರು ಸತ್ಯವೇದದಲ್ಲಿದ್ದಾರೆ. ಅವರೆಲ್ಲರೂ ಏನಾಗಿದ್ದಾರೆ ಅಂದರೆ ನಾಶನದ ಅನೇಕ ವಿಧವಾದ ಕೇಡಿನ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ. ದೇವರ ವಾಕ್ಯ ಹೀಗೆ ರೀತಿಯಾಗಿ ಹೇಳ್ತದೆ, ದೇವರ ಉದ್ದೇಶ, ದೇವರ ಚಿತ್ತ ಯಾವಾಗಲೂ ನಮಗೆ ಒಳ್ಳೆಯದಾಗೇ ಇರ್ತದೆ, ಒಳ್ಳೆಯದನ್ನು ಮಾಡುವಂಥದ್ದೇ ಆಗಿದೆ. ಆದರೆ ಮನುಷ್ಯನು ಮಾತ್ರ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗಿ ತನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ನಂತರ ನಾವೇನು ಮಾಡ್ತೇವೆ, ನಮ್ಮ ಜೀವಿತದಲ್ಲಿ ಏನಾದರೂ ನಷ್ಟಗಳುಂಟಾಗುವಾಗ ಗುಣಗುಡ್ತೇವೆ. ಯಾರ ಮೇಲೆ? ದೇವರ ಮೇಲೆ ಗುಣಗುಡ್ತೇವೆ. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ 19ನೇ ಅಧ್ಯಾಯದಲ್ಲಿ ನಾವು ಕಾಣಲ್ಪಡ್ತೇವೆ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 3ನೇ ವಚನದಲ್ಲಿ, ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಕುದಿಯುವನು. ತನ್ನ ಮೂರ್ಖತನದಿಂದ, ತನ್ನ ಸ್ವಂತ ಇಚ್ಛೆಯಿಂದ ಅಥವಾ ಸ್ವಂತ ಜ್ಞಾನದಿಂದ ಸ್ವಬುದ್ಧಿಯನ್ನು ಆರಿಸಿಕೊಂಡು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದುಕೊಂಡು ನಂತರ ದೇವರ ಮೇಲೆ ಗುಣಗುಟ್ಟುವುದನ್ನು ನಾವು ಕಾಣಲ್ಪಡ್ತೇವೆ. ಸೌಲನಿಗೂ ದೇವರು ಒಂದು ಆಜ್ಞೆಯನ್ನು ಕೊಟ್ಟಿದ್ರು. ಆಜ್ಞೆಯನ್ನು ಕೊಟ್ಟಿದ್ದಂತಹ ದೇವರ ವಿರುದ್ಧವಾಗಿ ಸೌಲನು ತೀರ್ಮಾನ ತೆಗೆದುಕೊಂಡನು. ಸೌಲನು ತೀರ್ಮಾನ ತೆಗೆದುಕೊಂಡ ನಂತರ ದೇವರ ಪ್ರಸನ್ನತೆ ಅವನನ್ನು ಬಿಟ್ಟು ಹೋಗ್ತದೆ. ಯಾಕೆ ಅಂದರೆ ಎಷ್ಟೋ ಸಮಯದಲ್ಲಿ ಯಾಕೆ ನಮ್ಮ ಜೀವಿತದಲ್ಲಿ ದೇವರ ಪ್ರಸನ್ನತೆ, ದೇವರ ಬಲವನ್ನು, ದೇವರ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ಯಾಕೆ ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಾವು ತೆಗೆದುಕೊಳ್ಳುವಂಥ ತೀರ್ಮಾನ, ದೇವರ ಕರಿವಿಕೆ ನಮಗೆ ಗೊತ್ತಿದ್ರೂ, ದೇವರ ಚಿತ್ತ ನಮಗೆ ಗೊತ್ತಿದ್ರೂ ಕೂಡ ಎಷ್ಟೋ ಸಮಯದಲ್ಲಿ ನಾವೇನು ಮಾಡ್ತೇವೆ ಅಂದರೆ ದೇವರಿಂದ ಓಡಿ ಹೋಗ್ಲಿಕ್ಕೆ ಪ್ರಯತ್ನಿಸ್ತೇವೆ, ದೇವರ ಚಿತ್ತದ ವಿರುದ್ಧವಾಗಿ ನಡ್ಕೊಳ್ತೇವೆ, ನಮ್ಮ ಮೂರ್ಖತನದ ಡಿಸಿಷನ್ಗಳನ್ನು ತೆಗೆದುಕೊಳ್ತೇವೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನದಲ್ಲಿ, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಇಲ್ಲಿ ಯೋನನ್ ಏನ್ ಮಾಡ್ತಾ ಇದ್ದಾನೆ? ತನ್ನ ಸ್ವಬುದ್ಧಿಯನ್ನು ಆಧಾರ ಮಾಡ್ಕೊಳ್ತಾ ಇದ್ದಾನೆ. ಅವನಿಗೆ ನಿನವೆ ಪಟ್ಟಣಕ್ಕೆ ಹೋಗ್ಲಿಕ್ಕೆ ದೇವ್ರು ಹೇಳಿದ್ರೆ ತಾರ್ಷೀಷಿಗೆ ತನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಹಡಗನ್ನ ಹತ್ತುತ್ತಾ ಇದ್ದಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಎಲ್ಲಿಗೆ ನಿನಗೆ ಮರೆಯಾಗಿ ಎಲ್ಲಿಗೆ ಹೋಗಲಿ, ಎಲ್ಲಿಗೋದರೂ ಕೂಡ ನಾವು ಹಡಗನ್ನಲ್ಲ, ಆಕಾಶಕ್ಕೆ ಹೋದ್ರೂ ಕೂಡ ಅಥವಾ ನೀವು ಬೇರೆ ಗ್ರಹಕ್ಕೆ ಹೋದ್ರು, ಎಲ್ಲಿಗೆ ಹೋದ್ರು, ಇವತ್ತು ಅನೇಕರು ಹಣ ಇರೋರು ಮಂಗಳ ಗ್ರಹಕ್ಕೆ ಹೋಗ್ತಾರೆ, ಚಂದ್ರ ಗ್ರಹಕ್ಕೆ ಹೋಗ್ತಾರೆ, ಯಾವುದ್ಯಾವುದೋ ಗ್ರಹಕ್ಕೆ ಹೋಗ್ತಾರೆ. ನೀವು ಯಾವುದೇ ಗ್ರಹಕ್ಕೆ ಹೋದ್ರು, ಎಲ್ಲಿಗೆ ಹೋದ್ರು ದೇವರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇವನನ್ನು ತಪ್ಪಿಸಿಕೊಂಡು ಓಡ್ತಾ ಇದ್ದಾನೆ ಎಲ್ಲಿಗೆ? ತಾರ್ಷೀಷಿಗೆ ಹಡಗನ ಹತ್ತಿ. ಆದರೆ ಸಕಲವನ್ನ ನೋಡುವಂಥ ದೇವರಿಗೆ ತಪ್ಪಿಸ್ಕೊಂಡು ಮರೆಯಾಗಿ ಎಲ್ಲಿಗೆ ಓಡಲಿಕ್ಕೆ ಸಾಧ್ಯ ಆಗ್ತದೆ? ನಿಮ್ಮ ಜೀವಿತದಲ್ಲಿ ನೀವು ಒಳ್ಳೆಯ ಕೆಲಸವನ್ನೇ ಮಾಡಿದ್ರೂ ಸಹ ಅದು ದೇವರ ಚಿತ್ತ ಇಲ್ಲ ಅಂದರೆ ಅದನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ನಮಗೆ ಒಳ್ಳೇದು ಅನ್ನಿಸುವಂಥದ್ದು, ನಮಗೆ ಸರಿ ಬೀಳುವಂಥದ್ದು ದೇವರಿಗೆ ಸರಿ ಬೀಳದೇ ಇರಬಹುದು. ಯಾಕೆಂದರೆ ಮನುಷ್ಯನಾದಂಥ ನಾವು ಯಾವಾಗಲೂ ನಮ್ಮ ಕಣ್ಣಿಗೆ ನಮಗೆ ಹೇಗೆ ಕಾಣಿಸ್ತದೋ ನಮ್ಮ ನೇರವಾಗಿ ನಾವು ಚಿಂತಿಸ್ತೇವೆ. ಆದರೆ ಮುಂದಿನದ್ದು ಹೋಗಿ ನಾವು ದೃಷ್ಟಿಕೋನದಲ್ಲಿ ಚಿಂತೆ ಮಾಡಿ ಹೌದು ನಾನು ಮಾಡಿರೋದು ಸರಿಯಾಗೇ ಇದೆ ಎಂಬುದಾಗಿ ನಾವು ಯಾವಾಗಲೂ ಹೇಳ್ತೇವೆ. ಆದರೆ ನಾವು ಮಾಡಿರುವಂಥದ್ದು ಕೆಲವೊಮ್ಮೆ ದೇವರಿಗೆ ಸರಿ ಕಾಣಲಿಕ್ಕಿಲ್ಲ. ಯಾಕೆಂದರೆ ದೇವರು ಸಕಲವನ್ನು ಬಲ್ಲಾತನು, ಆತನಿಗೆ ಏನು ಮಾಡಬೇಕು ಏನು ಮಾಡಬಾರದು ಇವೆಲ್ಲವೂ ಆತನಿಗೆ ತಿಳಿದಂಥದ್ದಾಗಿದೆ. ಸೌಲನಿಗೆ ದೇವರು ಒಂದು ಆಜ್ಞೆಯನ್ನು ಕೊಟ್ಟಿದ್ರು, ಅಮಲೇಕ್ಯರನ್ನ ಸಂಪೂರ್ಣವಾಗಿ ನೀನು ನಾಶ ಮಾಡು ಎಂಬುದಾಗಿ. ಆದರೆ ಸೌಲನ್ ಏನು ಮಾಡಿದನು? ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಅವನು ಅಲ್ಲಿರುವಂತಹ ಅಮಲೇಕ್ಯರಲ್ಲಿರುವಂಥ ಚೆನ್ನಾಗಿರುವ ವಸ್ತುಗಳನ್ನು ಉಳಿಸಿಕೊಂಡು ಅದನ್ನು ದೇವರಿಗೆ ಯಜ್ಞವಾಗಿ ಕೊಡ್ತಾ ಇದ್ದೇನೆ, ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಎಂಬುದಾಗಿ ತಿಳಿಯಪಡಿಸ್ತಾ ಇದ್ದಾನೆ. ಅದಕ್ಕೆ ಸಾಮುವೇಲನು ಈ ರೀತಿಯಾಗಿ ಹೇಳುವುದನ್ನು ನೋಡ್ತೇವೆ. 1 ಸಾಮುವೇಲನ ಪುಸ್ತಕ 15ನೇ ಅಧ್ಯಾಯ 22-23ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 1 ಸಾಮುವೇಲನ ಪುಸ್ತಕ 15ನೇ ಅಧ್ಯಾಯ 22-23ನೇ ವಚನದಲ್ಲಿ, ಅದಕ್ಕೆ ಸಾಮುವೇಲನು ಯೆಹೋವನ ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಒಳ್ಳೆಯದನ್ನು ಮಾಡ್ತಾ ಇದ್ದೇನೆ ಅಂತ ನಾವು ತಿಳ್ಕೊಂಡಿರ್ತೇವೆ. ಆದರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಏನೇ ಮಾಡಿದರೂ ಕೂಡ ಅದು ದೇವರಿಗೆ ಮೆಚ್ಚುಗೆ ತರುವಂಥದ್ದಲ್ಲ.
ನಿಮ್ಮ ದೃಷ್ಟಿಗೆ ನನ್ನ ದೃಷ್ಟಿಗೆ ಒಳ್ಳೇದಂತ ಅಂದ್ಕೊಳ್ಬಹುದು. ಸೌಲನು ಇಲ್ಲ ಹಾಗೆ ಅಂದುಕೊಂಡಿದ್ದು. ಯೋನನ ಹೇಳ್ತಾ ಇದ್ದಾನೆ, ಯಾಕೆ ಓಡಿ ಹೋಗ್ತಾ ಇದ್ದಾನೆ ಅಂದರೆ, ಅವರು ಅಷ್ಟು ಕಠಿಣವಾದ ಜನರಾಗಿದ್ದಾರೆ, ಅವರಿಗೆ ನಾನು ಹೇಗೆ ಹೇಳಲಿ ಎಂಬುದಾಗಿ ಓಡಿ ಹೋಗ್ತಾ ಇದ್ದಾನೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಯಜ್ಞ ಹೋಮಗಳನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ದೇವರ ಮಾತನ್ನು ನೀವು ಇವತ್ತು ಕೇಳ್ತಾ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಈ ಯೋನನ ಜೀವಿತವನ್ನು ನಾವು ಓದುವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಯೋನನ ಹಾಗೆ ನಾವು ಕೂಡ ಸ್ವಂತ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದೇವಾ? ದೇವರ ಚಿತ್ತಕ್ಕೆ ವಿರುದ್ಧವಾಗಿ, ದೇವರು ನಮ್ಮ ಮೇಲಿಟ್ಟಿರುವ ಉದ್ದೇಶಕ್ಕೆ ವಿರುದ್ಧವಾಗಿ, ದೇವರು ನಮ್ಮನ್ನು ಯಾವುದಕ್ಕಾಗಿ ಕರೆದಿದ್ದಾರೋ ನಾವು ಅದಕ್ಕಾಗಿ ಓಡ್ತಾ ಇದ್ದೇವಾ? ನಮ್ಮ ಓಟವನ್ನು ನಾವು ಸ್ಥಿರ ಚಿತ್ತದಿಂದ ಓಡುವವರಾಗಿದ್ದೇವಾ ಎಂಬುದಾಗಿ ನಿಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಯಾಕೆಂದರೆ ನಾವು ಮಾಡುವಂಥದ್ದು ದೇವರ ಚಿತ್ತವಾಗಿರುವುದಾದರೆ ಅದು ಯಾವಾಗಲೂ ನಮಗೆ ಆಶೀರ್ವಾದವನ್ನು, ನಮ್ಮ ತಲೆಮಾರುಗಳನ್ನು ಆಶೀರ್ವದಿಸುವಂತಹ ಕಾರ್ಯವಾಗಿರ್ತದೆ. ಆದರೆ ನಾವು ಯಾವಾಗ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಳ್ತೇವೋ ಅದು ನಮ್ಮ ತಲೆಮಾರಿಗೂ ಕೂಡ ಶಾಪವಾಗಿರುವಂಥದ್ದಾಗಿದೆ. ಸೌಲನು ಇಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಂಡನು. ಯೋನಾಥನು ಒಳ್ಳೆಯ ಮಗನಾಗಿದ್ದನು, ಅವನನ್ನು ಅವನು ಕಳ್ಕೊಂಡನು. ಸೌಲನ ಕುಟುಂಬದಲ್ಲಿ ಯಾರೂ ಕೂಡ ಉಳಿಯದಂತೆ ನಾಶವಾಗಿ ಹೋದರು. ಕೊನೆಗೆ ಒಬ್ಬನಿರ್ತಾನೆ, ಅವನನ್ನು ಹುಡುಕಿಸಿ ದಾವೀದನು ಕರೆತರುವುದನ್ನು ನಾವು ನೋಡ್ತೇವೆ. ಅದು ಮುಂದಿನ ಭಾಗದಲ್ಲಿ ಓದುವಾಗ ನಮಗೆ ತಿಳಿಯ ಬರುವಂಥದ್ದಾಗಿದೆ. ಆದರೆ ಸೌಲನ ಒಂದು ಅವಿಧೇಯತ್ವ, ಮಾತು ಕೇಳದೇ ಇರುವಂಥದ್ದು. ಯೋನನ ಹಾಗೆ ನಾವು ಮಾತು ಕೇಳದೇ ಇದ್ರೆ, ಯೋನನ ಹಾಗೆ ದೇವರ ಚಿತ್ತದಿಂದ, ದೇವರ ಉದ್ದೇಶದಿಂದ ಓಡುವವರಾಗಿದ್ದರೆ, ಇಂದು ದೇವರ ವಾಕ್ಯವು ನಿಮ್ಮನ್ನು ಎಚ್ಚರಿಸ್ತಾ ಇದೆ. ನೀವೆಲ್ಲಿಗೂ ಹೋದರೂ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನೀವು ದೇವರಿಗೆ ತಪ್ಪಿಸಿಕೊಂಡು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸಹೋದರ ಸಹೋದರಿಯರೇ. ಹಾಗೆ ಎರಡನೇದಾಗಿ ಸೌಲನ ರೀತಿ ನಾವು ಅನೇಕ ಸಮಯದಲ್ಲಿ ತಿಳ್ಕೊಳ್ತೇವೆ. ನಾನು ಒಳ್ಳೆಯದನ್ನೇ ಮಾಡ್ತಾ ಇದ್ದೇನೆ, ದೇವ್ರು ಖಂಡಿತ ಈ ಕಾರ್ಯವನ್ನು ಮೆಚ್ತಾರೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ನಮ್ಮ ಕಣ್ಣಿಗೆ ಅದು ನೀತಿಯಾಗಿ ಕಾಣಿಸಬಹುದು, ಆದರೆ ದೇವರ ದೃಷ್ಟಿಗೆ ಯಾವುದು ಮೆಚ್ಚುಗೆ ಇಲ್ವೋ, ನೀತಿಯಾಗಿಲ್ವೋ ಅದನ್ನು ನಾವು ಮಾಡುವುದಾದರೆ ಅದು ಅವಿಧೇಯತ್ವವಾಗಿದೆ, ಅದು ದೇವರಿಗೆ ಇಷ್ಟವಿಲ್ಲದೆ ಇರುವ ಕಾರ್ಯವಾಗಿದೆ. ಹಾಗಾದರೆ ನಾವು ದೇವರ ಮಾರ್ಗದಿಂದ ಓಡುವವರಾಗಿದ್ದೇವಾ ಅಥವಾ ಮಾತು ಕೇಳುವವರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಅನೇಕ ಯವನಸ್ಥರು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ನೋಡಿ, ದೇವರೊಂದು ಕುಟುಂಬವನ್ನು ಕೊಟ್ಟರೆ ಅಥವಾ ದೇವರು ನಮಗೊಂದು ಕೆಲಸವನ್ನು ಕೊಟ್ಟರೆ ಅದಕ್ಕೊಂದು ಉದ್ದೇಶ ಇರ್ತದೆ. ಆ ಉದ್ದೇಶದಲ್ಲಿ ನಾವು ನಡೆಯದೆ ಏನೇ ಮಾಡಿದರೂ ಅದು ದೇವರಿಗೆ ಇಷ್ಟ ಆಗೋದಿಲ್ಲ. ದೇವರು ಒಂದು ಕುಟುಂಬವನ್ನು ಕೂಡಿಸೋದು ಯಾಕೆ ಗೊತ್ತಾ? ದೇವರಿಗೆ ಆ ಕುಟುಂಬದ ಮೇಲೆ ಒಂದು ಉದ್ದೇಶ ಇರ್ತದೆ. ಇವತ್ತು ಎಷ್ಟೋ ಯವನಸ್ಥರು ದೇವರ ಉದ್ದೇಶದ ವಿರುದ್ಧವಾಗಿ, ದೇವರ ಚಿತ್ತದ ವಿರುದ್ಧವಾಗಿ, ದೇವರ ಚಿತ್ತ ಏನಿದೆ ಎಂಬುದಾಗಿ ಗೊತ್ತಿದೆ, ದೇವರು ಇದನ್ನು ಹೇಗೆ ಯೋನನಿಗೆ ಬೇಡ ಎಂಬುದಾಗಿ, ಹೇಗೆ ಯೋನನಿಗೆ ನಿನವೆ ಪಟ್ಟಣಕ್ಕೆ ಹೋಗು ಎಂಬುದಾಗಿ ದೇವರು ಆಜ್ಞೆ ಕೊಟ್ಟರು, ಅದೇ ರೀತಿಯಾಗಿ ದೇವರು ಎಷ್ಟೋ ಸ್ತ್ರೀಯರಿಗೆ, ಪುರುಷರಿಗೆ ಈ ಕಾರ್ಯವನ್ನು, ಈ ಪಾಪವನ್ನು, ಈ ಬೇಡವಾದಂತಹ ಚಟಗಳಿಗೆ ನೀನು ಹೋಗಬೇಡ ಎಂಬುದಾಗಿ ದೇವರು ತಿಳಿಸಿಕೊಟ್ಟಿರ್ತಾರೆ. ಆದರೂ ಕೂಡ ಯೋನನ ಹಾಗೆ ತಾರ್ಷೀಷನ್ನು ಎಷ್ಟೋ ಜನರು ಆರಿಸಿಕೊಳ್ತಾರೆ. ಯೋನನ ಹಾಗೆ ಎಷ್ಟೋ ಜನರು ಬೇಡವಾದಂತಹ ಕಾರ್ಯಗಳನ್ನು ಆರಿಸಿಕೊಳ್ತಾರೆ. ಎಷ್ಟೋ ಯವನಸ್ಥರು ಯೋನನ ಹಾಗೆ ದೇವರ ಚಿತ್ತ ಏನೆಂಬುದಾಗಿ ತಿಳಿದಿದ್ರೂ ಕೂಡ, ದೇವರ ಮಾತು ಏನೆಂಬುದಾಗಿ ತಿಳಿದಿದ್ರೂ ಕೂಡ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಓಡಿ ಹೋಗಿ ತುಂಬ ಯೋನನ ರೀತಿಯಲ್ಲಿಯೇ ಕಷ್ಟವನ್ನು ಅನುಭವಿಸ್ತಾರೆ. ಜೀವಿತದಲ್ಲಿ ಅನೇಕ ವಿಧವಾದ ಅಲೆಗಳು, ಅನೇಕ ವಿಧವಾದ ತಮ್ಮ ಕುಟುಂಬವನ್ನು ಕಟ್ಟಬೇಕಾದಂತಹ ಕುಟುಂಬಗಳೇ ಹೊಡೆದು ಹೋಗುವಂಥ ಎಷ್ಟೋ ಕುಟುಂಬಗಳು, ಎಷ್ಟೋ ಮನೆಗಳು ಹೇಗೆ ಯೋನನ ಹಡಗುಗಳು ಹೊಡೆದು ಹೋಗ್ತಾ ಇದ್ವೋ ಅದೇ ರೀತಿಯಾಗಿ ಹೊಡೆದು ಹೋಗ್ತಾ ಇದೆ. ದೇವರ ಚಿತ್ತದ ವಿರುದ್ಧವಾಗಿ ನೀವು ಏನೇ ಕಟ್ಟುವಂಥದ್ದಾಗಿದ್ರೂ ಅದು ಒಡೆದು ಹೋಗುವಂಥದ್ದಾಗಿದೆ. ದೇವರ ಚಿತ್ತವಿರುವಂತಹ ಕಾರ್ಯಗಳು ಆಶೀರ್ವಾದ ತರ್ತದೆ, ಆದರೆ ದೇವರ ಚಿತ್ತವಿಲ್ಲದೆ ಇರುವ ವಿವಾಹ, ದೇವರ ಚಿತ್ತವಿಲ್ಲದೆ ಇರುವಂತಹ ಮನೆ, ದೇವರ ಚಿತ್ತವಿಲ್ಲದೆ ಇರುವಂತಹ ಕೆಲಸಗಳಾಗಿರ್ಬೋದು, ದೇವರ ಚಿತ್ತವಿಲ್ಲದೆ ಇರುವಂತಹ ಯಾವುದೇ ಮಾರ್ಗಗಳಾಗಿರ್ಬೋದು, ಅದು ನಮ್ಮನ್ನು ನಾಶನಕ್ಕೆ ನಡೆಸುವಂಥದ್ದಾಗಿದೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ.
ಯೋನನ ಹಾಗೆ ತೀರ್ಮಾನವನ್ನು ತೆಗೆದುಕೊಳ್ತೀರೋ ಅಥವಾ ದೇವರ ಚಿತ್ತವನ್ನು ಮಾಡಲಿಕ್ಕೆ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಡ್ತೀರೋ? ದಾನಿಯೇಲನು ತನ್ನ ಜೀವಿತದಲ್ಲಿ ಎಷ್ಟೇ ಕಷ್ಟವಿದ್ರೂ ಪರವಾಗಿಲ್ಲ, ನನಗೆ ದೇವರ ಚಿತ್ತವನ್ನೇ ನಾನು ಮಾಡಬೇಕು. ಎಲ್ಲದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಯಾರಂದರೆ ಯೇಸು ಸ್ವಾಮಿ ಆಗಿದ್ದಾನೆ. ಯೇಸು ಸ್ವಾಮಿ ದೇವರ ಚಿತ್ತವನ್ನು ಮಾತ್ರ ಯೇಸು ಸ್ವಾಮಿ ತನ್ನ ಜೀವಿತದಲ್ಲಿ ಮಾಡುವ ಆತನಾಗಿದ್ದನು. ಯಾಕೆಂದರೆ ದೇವರ ಚಿತ್ತವನ್ನು ಮಾಡುವವನು ಮಾತ್ರ ದೇವರ ಮಗನಾಗಲಿಕ್ಕೆ ಸಾಧ್ಯ, ದೇವರನ್ನ ಪ್ರೀತಿಸಲಿಕ್ಕೆ ಸಾಧ್ಯ, ಹಾಗೂ ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯ. ಸ್ವಾಮಿ ಸ್ವಾಮಿ ಎಂಬುದಾಗಿ ಹೇಳುವವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಯಾರು ದೇವರ ಚಿತ್ತವನ್ನು ಮಾಡುತ್ತಾರೋ ಅವರು ಮಾತ್ರ ದೇವರ ರಾಜ್ಯಕ್ಕೆ ಬಾಧ್ಯರಾಗಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಾಗಾದರೆ ಸಹೋದರ ಸಹೋದರಿಯರೇ, ನಾವು ದೇವರ ಚಿತ್ತವನ್ನು ಮಾಡುವವರಾಗಬೇಕು. ನಮ್ಮ ಜೀವಿತದಲ್ಲಿ ನಾವು ಏನನ್ನು ಕೊಟ್ಟರೂ ಕೂಡ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ಯಜ್ಞ ಹೋಮ ಅರ್ಪಿಸುವುದಕ್ಕಿಂತ ದೇವರ ಮಾತನ್ನು ಕೇಳುವುದೇ ಉತ್ತಮಕರವಾಗಿರುವಂಥದ್ದಾಗಿದೆ. ಯಾಕೆಂದರೆ ದೇವರ ಮಾತನ್ನು ಕೇಳುವವನು ದೇವರನ್ನು ಪ್ರೀತಿಸುವವನಾಗಿದ್ದಾನೆ. ಹಾಗೂ ದೇವರ ಚಿತ್ತವನ್ನು, ದೇವರ ಮಾತನ್ನು ಕೇಳುವವರು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವವರಾಗಿದ್ದಾರೆ. ಮತ್ತು ನಾವು ಎರಡನೇದಾಗಿ ನೋಡುವುದಾದರೆ, ಯೋನನ ಜೀವಿತದಲ್ಲಿ ನಾವು ಕಾಣಲ್ಪಡ್ತೇವೆ, ಅವನು ದೇವರ ಚಿತ್ತವನ್ನು ಹಾಗೂ ಕರೆಯುವಿಕೆಯನ್ನು ತಿಳಿದುಕೊಂಡಿದ್ರೂ ಕೂಡ ದೇವರಿಂದ ಅವನು ದೂರ ಹೋಗ್ತಾ ಇದ್ದಾನೆ. ನಿನವೆ ಪಟ್ಟಣಕ್ಕೆ ಹೋಗು ಎಂಬುದಾಗಿ ಹೇಳಿದರೆ ತಾರ್ಷೀಷಿಗೆ ಹೋಗ್ತಾ ಇದ್ದಾನೆ. ತಾರ್ಷೀಷಿಗೆ ಹೋಗುವ ಸಮಯದಲ್ಲಿ ದೇವರು ಅವನನ್ನು ಶಿಕ್ಷಿಸುವುದನ್ನು ಕಾಣಲ್ಪಡ್ತೇವೆ. ಅವನು ಹೋಗುವ ಹಡಗಿನಲ್ಲಿ ದೊಡ್ಡ ಒಂದು ತುಫಾನು ಉಂಟಾಗಿ ಆ ಹಡಗಿನಲ್ಲಿರುವಂಥ ಜನರು ಈ ಆಪತ್ತಿಗೆ ಕಾರಣವೇನೆಂದು ಚೀಟು ಹಾಕುವಾಗ ಅದು ಯೋನನ ಮುಂದೆ ತೋರಿಸಲ್ಪಡುವಂಥದ್ದಾಗಿದೆ. ಯೋನನು ಮತ್ತೆ ಹೇಳ್ತಾ ಇದ್ದಾನೆ, ನನ್ನನ್ನು ತೆಗೆದು ನೀವು ಸಮುದ್ರದಲ್ಲಿ ಹಾಕಿ. ಆಗ ಸಮುದ್ರದಲ್ಲಿ ಹಾಕುವಾಗ ದೊಡ್ಡ ಮೀನು ಅವನನ್ನು ನುಂಗಿ ಬಿಡುವುದನ್ನು ನೋಡ್ತೇವೆ. ದೊಡ್ಡ ಮೀನು ನುಂಗಿದ ನಂತರ ಅಲ್ಲಿಂದ ಅವನು ಪ್ರಾರ್ಥಿಸ್ತಾ ಇದ್ದಾನೆ. ದೇವರು ಇಲ್ಲಿ ಯೋನನ್ನ ಶಿಕ್ಷಿಸ್ತಾ ಇದ್ದಾರೆ. ಯಾಕಾಗಿ ದೇವರು ನಮ್ಮನ್ನು ಶಿಕ್ಷಿಸ್ತಾರೆ ಎಂಬುದಾಗಿ ನೋಡುವುದಾದರೆ, ನಮ್ಮನ್ನು ನಾಶಪಡಿಸುವುದಕ್ಕಲ್ಲ, ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕಾಗುವಂಥದ್ದಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನದಿಂದ ನಾವು ಓದಿಕೊಳ್ಳುವುದಾದರೆ ಅಲ್ಲಿ ವಾಕ್ಯವು ತುಂಬ ಸುಂದರವಾಗಿ ನಮಗೆ ತಿಳಿಸಲ್ಪಡುವುದೇನೆಂಬುದಾಗಿ ನೋಡಿಕೊಳ್ಳೋಣ. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ? ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದಾಗಿ. ದೇವರು ನಮ್ಮನ್ನು ಶಿಕ್ಷಿಸುವ ಆತನಾಗಿದ್ದಾನೆ. ಯಾಕೆಂದರೆ ನಾವು ಆತನ ಮಕ್ಕಳಾಗಿದ್ದೇವೆ. 7ನೇ ವಚನ ಓದಿಕೊಳ್ಳುವಾಗ, ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆ ಆಗುತ್ತದೆಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀವು ಶಿಕ್ಷಿತರಾಗುವುದಕ್ಕಾಗಿ, ಅಂದರೆ ನಿಮ್ಮಲ್ಲಿ ಒಳ್ಳೆ ಡಿಸಿಪ್ಲಿನ್, ಒಳ್ಳೆಯ ವಿಧವಾದಂತಹ ಗುಣಗಳು, ನಿಮ್ಮನ್ನು ಒಳ್ಳೆಯ ಒಂದು ಪಾತ್ರೆಯಾಗಿ, ಉಪಯೋಗಿಸಲ್ಪಡುವ ಪಾತ್ರೆಯಾಗಿ, ಆಶೀರ್ವದಿಸಲ್ಪಡುವ ಪಾತ್ರೆಯಾಗಿ, ದೇವರಿಗೆ ಮಹಿಮೆ ಪಡಿಸುವ ಪಾತ್ರೆಯಾಗಿ ನೀವು ಪಡಬೇಕೆಂಬುದಾಗಿರುವುದಾದ್ರೆ ದೇವರು ಕೆಲವೊಮ್ಮೆ ನಮ್ಮನ್ನ ಶಿಕ್ಷೆ ಕೊಡ್ತಾರೆ. ಕೆಲವೊಮ್ಮೆ ಶಿಕ್ಷಿತವಾದಂಥ ಮಾರ್ಗದಲ್ಲಿ ನಮ್ಮನ್ನ ನಡೆಸುವ ಆತನಾಗಿದ್ದಾನೆ. ಅದು ನಮ್ಮ ಒಳ್ಳೆಯದಕ್ಕಾಗಿ ಎಂದು ನಾವು ತಿಳಿದು ಅದನ್ನು ಸಹಿಸಿಕೊಳ್ಳಬೇಕು. ಯಾಕೆಂದರೆ ದೇವರು ನಮ್ಮನ್ನ ಮಕ್ಕಳೆಂದು ನಡೆಸುವ ಆತನಾಗಿದ್ದಾನೆ. ಮಕ್ಕಳೆಂದು ನಡೆಸುವಾತನಾಗಿರುವಂತಹ ದೇವರು ನಮಗೆ ಶಿಕ್ಷಿಸುವಾಗ ನಾವು ಅದನ್ನು ತಾತ್ಸಾರ ಮಾಡಬಾರದು. ಮತ್ತೆ 9ನೇ ವಚನ ಓದಿಕೊಳ್ಳುವುದಾದರೆ, ನಮ್ಮನ್ನು ಶಿಕ್ಷಿಸಿದಂತಹ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದ್ದೇವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಿಲ್ಲವೇ? ಯಾಕೆಂದರೆ ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂಬುದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ನಮ್ಮ ಹಿತಕ್ಕಾಗಿ. ಅದಕ್ಕೆ ಯಾವ ಶಿಕ್ಷೆ ಆದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವನಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುವಂಥದ್ದಾಗಿದೆ. ವಾಕ್ಯ ಎಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತಾ ಇದೆ ನೋಡಿ. ದೇವರು ನಮಗೆ ಶಿಕ್ಷೆಯನ್ನು ಕೊಡುವಾಗ ನಮ್ಮ ಒಳ್ಳೆಯದಕ್ಕಾಗಿ ಆತನು ಶಿಕ್ಷೆ ಕೊಡುವ ಆತನಾಗಿದ್ದಾನೆ.
ನಾವು ಶಿಕ್ಷೆ ಹೊಂದುವುದು ನಮ್ಮ ಜೀವಿತದಲ್ಲಿ ಒಳ್ಳೆಯ ಶಿಸ್ತುಳ್ಳವರಾಗಿ, ಡಿಸಿಪ್ಲಿನ್ ಉಳ್ಳಂತಹ, ಶಿಕ್ಷೆ ಉಳ್ಳಂತಹ, ಶಿಕ್ಷಿತರಾಗಿ ಅಂದರೆ ಸುಗುಣ ಉಳ್ಳವರಾಗಿ ಜೀವಿಸಲು ದೇವರು ನಮಗೆ ಶಿಕ್ಷಿಸುವಾತನಾಗಿದ್ದಾನೆ. ಮತ್ತೆ ಎರಡನೇದಾಗಿ ನೋಡುವುದಾದ್ರೆ, ಯಾಕೆ ದೇವರು ನಮ್ಮನ್ನ ಶಿಕ್ಷಿಸ್ತಾರೆ ಅಂದ್ರೆ, ನಾವು ಆತನ ಮಕ್ಕಳಾಗಿದ್ದೇವೆ. ಆತನ ಮಕ್ಕಳಾಗಿರುವ ನಾವು ಆತನ ಮಾರ್ಗದಲ್ಲಿ ನಡೆಯಲು ಕೆಲವೊಮ್ಮೆ ನಾವು ಅವಿಧೇಯತೆಯನ್ನು ತೋರಿಸುವಾಗ, ಯೋನನ ಹಾಗೆ ತಪ್ಪಿಸಿಕೊಂಡು ಓಡುವಾಗ ನಮ್ಮನ್ನ ದೇವರು ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲ ಅಂದ್ರೆ, ನಾವು ಆತನ ಮಕ್ಕಳಾಗಿದ್ದೇವೆ. ಶಿಕ್ಷೆ ಹೊಂದದೇ ಇರುವಂಥವರು ಯಾರಾಗಿದ್ದಾರೆ? ಅವರು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಶಿಕ್ಷೆಯನ್ನು ದೇವರು ನಮ್ಗೆ ಯಾಕೆ ಕೊಡ್ತಾರೆ ಅಂದರೆ, ನಾವು ಆತನ ಮಕ್ಕಳಾಗಿದ್ದೇವೆ. ಆತನ ಮಕ್ಕಳಾಗಿರುವ ನಾವು ನೀತಿಯಲ್ಲಿ, ನ್ಯಾಯದಲ್ಲಿ ಫಲಭರಿತವಾದ ಜೀವಿತವನ್ನು ಜೀವಿಸ್ಲಿಕ್ಕಾಗಿ ದೇವರು ನಮ್ಮನ್ನು ಶಿಕ್ಷಿಸುವ ಆತನಾಗಿದ್ದಾನೆ. ನಮ್ಮ ಆತ್ಮಕ್ಕೆ ತಂದೆಯಾಗಿರುವ ಆತನು ನಮ್ಮ ಒಳ್ಳೆಯದಕ್ಕಾಗಿಯೇ ನಮ್ಮನ್ನ ಶಿಕ್ಷಿಸುವ ಆತನಾಗಿದ್ದಾನೆ. ಈ ಲೋಕದ ತಂದೆ ತಾಯಿಗಳೇ ನಮ್ಮನ್ನ ಶಿಕ್ಷಿಸ್ತಾರೆ, ಯಾಕೆ? ನಾವು ಒಳ್ಳೆ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ. ಆದರೆ ನಮ್ಮ ತಂದೆ ಆಗಿರುವಂಥ ದೇವರು ನಮ್ಮನ್ನ ಯಾಕೆ ಶಿಕ್ಷಿಸ್ತಾರೆ ಅಂದರೆ, ಆತನ ಪರಿಶುದ್ಧತೆಯಲ್ಲಿ ನಾವು ಪಾಲುಗಾರರಾಗಿ ನಮ್ಮ ಹಿತಕ್ಕಾಗಿ ಆತನು ಶಿಕ್ಷಿಸ್ತಾನೆ. ಆದ ಕಾರಣ ಯಾವ ಶಿಕ್ಷೆಯನ್ನು ನಾವು ಅದನ್ನು ತಿರಸ್ಕರಿಸಬಾರ್ದು. ಅದು ತಾತ್ಕಾಲಕ್ಕೆ ಸಂತೋಷಕರವಾಗಿ ನಮಗೆ ತೋಚದೆ ಇರ್ಬೋದು, ಈಗ ನಮಗೆ ಅದು ದುಃಖಕರವಾಗಿರ್ಬೋದು, ಆದರೆ ತರುವಾಯ ಅದು ನಿಮಗೆ ನೀತಿ ಎಂಬ ಫಲವನ್ನು ಕೊಡುವಂಥದ್ದಾಗಿದೆ, ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡುವಂಥದ್ದಾಗಿದೆ. ದೇವರ ಮುಂದೆ ನಿಮ್ಮ ಜೀವಿತದಲ್ಲಿ ದೇವರು ನಿಮಗೆ ಶಿಕ್ಷಿಸ್ತಾ ಇದ್ದಾರಾ? ನಿಮ್ಮ ಅವಿಧೇಯತೆಗಳಿಗೆ, ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಒಂದು ಶಿಕ್ಷೆಯನ್ನು ನೀವು ಒಳಪಡ್ತಾ ಇದ್ದೀರಾ? ನೋಡಿ, ದೇವರ ಶಿಕ್ಷೆಯಲ್ಲೂ ಕೂಡ ದೇವರ ಪ್ರೀತಿಯನ್ನು ನಾವು ಕಾಣಬಹುದು. ಮನುಷ್ಯನು ನಾವು ತಪ್ಪು ಮಾಡುವಾಗ ಮನುಷ್ಯರು ಶಿಕ್ಷೆ ಕೊಟ್ಟರೆ ಅದರಲ್ಲಿ ನಮಗೆ ತುಂಬ ನೋವು, ಬೇಸರಿಕೆ, ಹಾಗೆ ನಮ್ಮ ಜೀವಿತವನ್ನು ಎಷ್ಟೋ ಸಮಯದಲ್ಲಿ ಅಂತ್ಯ ಮಾಡುವಂಥದ್ದಾಗಿರ್ತದೆ. ಆದರೆ ದೇವರು ನಮ್ಮನ್ನು ಶಿಕ್ಷಿಸುವಾಗ ನಮ್ಮ ಜೀವಿತವನ್ನು ನಾಶಪಡಿಸೋದಲ್ಲ, ನಾವು ಇನ್ನೂ ಸುಶೀಲ, ಒಳ್ಳೆಯ, ಸುಗುಣ ಉಳ್ಳವರಾಗಿ, ಫಲಭರಿತರಾಗಿ, ನೀತಿ ಉಳ್ಳ ಮಾರ್ಗದಲ್ಲಿ ನಡೆಯುವವರಾಗಿ ದೇವರು ನಮ್ಮನ್ನು ಮಾರ್ಪಡಿಸುವಂಥವನಾಗಿದ್ದಾನೆ. ದೇವರ ಶಿಕ್ಷೆಯನ್ನು ನೀವು ಈ ದಿನದಲ್ಲಿ ಏನಾದರೂ ಹಾದು ಹೋಗ್ತಾ ಇದ್ದರೆ ದಯವಿಟ್ಟು ಅದನ್ನು ತಾತ್ಸಾರ ಮಾಡಬೇಡಿ. ದೇವರ ಶಿಕ್ಷೆ ನನ್ನ ಒಳ್ಳೆಯದಕ್ಕಾಗಿ ಎಂದು ನಾವು ಕೂಡ ಯೋನನ ಹಾಗೆ ಪಶ್ಚಾತ್ತಾಪ ಪಟ್ಟು, ಅವನು ಮೀನಿನ ಹೊಟ್ಟೆಯಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ, ನಾವು ಕೂಡ ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದುವುದಾದರೆ, ಯೋನನನ್ನು ಹೇಗೆ ದೇವರು ಮೀನಿನ ಹೊಟ್ಟೆಯೊಳಗಿಂದ ತೆಗೆದುಕೊಂಡು ಆಚೆ ಬಂದು ಅವನನ್ನು ಉಪಯೋಗಿಸಲ್ಪಟ್ಟನು, ಅದೇ ರೀತಿಯಾಗಿ ದೇವರು ಕೂಡ ನಿಮ್ಮನ್ನು ಉಪಯೋಗಿಸಲು ಸಾಧ್ಯ. ಯಾವಾಗ ಅಂದರೆ, ದೇವರ ಶಿಕ್ಷೆಗೆ ನೀವು ಒಳಪಟ್ಟು ಜೀವಿಸುವಾಗ, ದೇವರ ಶಿಕ್ಷೆಯನ್ನು ನೀವು ಲಕ್ಷ್ಯಕ್ಕೆ ತೆಗೆದುಕೊಂಡು ದೇವರಿಗೆ ವಿಧೇಯತೆಯನ್ನು ತೋರಿಸುವಾಗ, ದೇವರ ಮಾತನ್ನು ಅಂಗೀಕರಿಸುವಾಗ, ಅದು ನಿಮ್ಮ ಜೀವಿತದಲ್ಲಿ ನೀತಿ ಎಂಬ ಫಲವನ್ನು ಕೊಟ್ಟು ನಿಮ್ಮ ಜೀವನದಲ್ಲಿ ಸಮಾಧಾನವನ್ನು ಉಂಟು ಮಾಡುವಂಥದ್ದಾಗಿದೆ. ಮೊದಲನೇದಾಗಿ, ದೇವರ ಕರೆಯುವಿಕೆಯಿಂದ ತಪ್ಪಿಸಿಕೊಂಡು ಓಡಿ ಹೋಗಬಾರ್ದು, ದೇವರ ಉದ್ದೇಶದಿಂದ ನಾವು ದೂರ ಹೋಗಬಾರ್ದು. ಎರಡನೇದಾಗಿ, ನಮ್ಮ ಜೀವಿತದಲ್ಲಿ ದೇವರು ಶಿಕ್ಷಿಸುವುದು ನಮ್ಮನ್ನು ನಾಶಪಡಿಸುವುದಕ್ಕಲ್ಲ, ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಾವು ನಡೆಯುವವರಾಗಿ, ಸುಶಿಕ್ತರಾಗಲಿಕ್ಕೋಸ್ಕರವಾಗಿ ಹಾಗೂ ಸುಗುಣ ಉಳ್ಳವರಾಗಿ ಮಾರ್ಪಡ್ಲಿಕ್ಕಾಗಿ ದೇವರು ಶಿಕ್ಷಿಸ್ತಾರೆ. ಮೂರನೇದಾಗಿ, ನಾವು ಪಶ್ಚಾತ್ತಾಪ ಪಡುವಾಗ ದೇವರ ಕರುಣೆ ಎಂಬ ಬಾಗಿಲು ತೆರೆಯಲ್ಪಡುವಂಥದ್ದಾಗಿದೆ. ಯೋನನು ಮೀನಿನ ಹೊಟ್ಟೆಯೊಳಗಿದ್ದು ದೇವರ ಬಳಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಏನೆಂಬುದಾಗಿ ನೋಡುವುದಾದರೆ, ಯೋನನ ಪ್ರವಾದನೆಯ ಪುಸ್ತಕ 2ನೇ ಅಧ್ಯಾಯ 2ನೇ ವಚನದಲ್ಲಿ, ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು, ಆ ತಾಳದ ಗರ್ಭದೊಳಗಿಂದ ಕೂಗಿಕೊಂಡೆನು, ಆಹಾ ನನ್ನ ಧ್ವನಿಯನ್ನ ಲಾಲಿಸಿದ್ದಿ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪಶ್ಚಾತ್ತಾಪವಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೀವು 2ನೇ ಅಧ್ಯಾಯ ಪೂರ್ತಿ ಓದುವಾಗ ಅಲ್ಲಿ ಕಾಣಲ್ಪಡಬಹುದು, ಪಶ್ಚಾತ್ತಾಪದಿಂದ ನನ್ನ ಆತ್ಮವು ನನ್ನಲ್ಲಿ ಕುಂದಿದಾಗ ಯೆಹೋವನಾದ ನಿನ್ನನ್ನು ಸ್ಮರಿಸಿದೆನು, ನನ್ನ ಬಿನ್ನಹವು ನಿನಗೆ ಮುಟ್ಟಿತ್ತು, ನಿನ್ನ ಪರಿಶುದ್ಧಾಲಯಕ್ಕೆ ಸೇರಿತು ಎಂಬುದಾಗಿ ಪಶ್ಚಾತ್ತಾಪಪಟ್ಟು ಪ್ರಾರ್ಥನೆ ಮಾಡಿದನು. ದೇವರ ಕರುಣೆಯು ಅವನಲ್ಲಿ ಉಂಟಾಗಿ ದೇವರು ಅವನನ್ನು ಮೀನಿನ ಹೊಟ್ಟೆಯೊಳಗಿಂದ ಆಚೆ ತರುವುದನ್ನು ನಾವು ನೋಡ್ತೇವೆ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ದೇವರ ಕರುಣೆ ಉಂಟಾಗಬೇಕಾದ್ರೆ ನೀವು ಪಶ್ಚಾತ್ತಾಪ ಪಡಬೇಕು. ಕುಗ್ಗಿದ ಮನಸ್ಸು, ಜಜ್ಜಲ್ಪಟ್ಟಂಥ ಮನಸ್ಸು, ದೀನ ಮನಸ್ಸೇ ದೇವರಿಗೆ ಇಷ್ಟ
ಇಷ್ಟವಾದ ಯಜ್ಞ. ನೀವು ಕೊಡುವ ಕಾಣಿಕೆಯಲ್ಲ, ನೀವು ತೋರಿಸುವಂತಹ ಕಪಟವಾದ ಭಕ್ತಿಯಲ್ಲ, ಅಥವಾ ನೀವು ಮಾಡುವಂಥ ದೇವರಿಗಾಗಿ ಅನೇಕ ಕಾರ್ಯಗಳನ್ನು ಮಾಡ್ತೇನೆಂಬುದಾಗಿ ಹೊರಗಿನ ತೋರಿಕೆಗಾಗಿ ಅನೇಕರು ಮಾಡ್ತಾರೆ. ಆದರೆ ಒಳಗೆ ದೇವರ ವಿಷಯದಲ್ಲಿ ಭಯ ಭಕ್ತಿ ಇಲ್ಲದೆ ಜೀವಿಸೋರಾಗಿದ್ದಾರೆ. ಇವುಗಳೆಲ್ಲ ದೇವರು ಇಷ್ಟಪಡುವಂಥದ್ದು. ದೇವರಿಗೆ ಇಷ್ಟವಾಗಿರೋದು ಯಾವುದಂದ್ರೆ ಕುಗ್ಗಿದ ಮನಸ್ಸು, ಜಜ್ಜಿದ ಮನಸ್ಸು, ಪಶ್ಚಾತ್ತಾಪದಿಂದ ಕೂಡಿದ ಮನಸ್ಸೇ ಆತನಿಗೆ ಇಷ್ಟವಾದ ಯಜ್ಞವಾಗಿದೆ. ನೀವು ಪಶ್ಚಾತ್ತಾಪ ಪಟ್ಟು ಯಾವ ವಿಷಯದಲ್ಲಿ ಅವಿಧೇಯತೆಯನ್ನು ತೋರಿಸಿದ್ದೀರಾ, ಯೋನನ ಹಾಗೆ ಯಾವ ವಿಷಯದಲ್ಲಿ ನೀವು ದೂರ ಓಡಿ ಹೋಗಿದ್ದೀರಾ, ಸಹೋದರ ಸಹೋದರಿಯರೇ, ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಕರುಣಿಸುವಾತನಾಗಿದ್ದಾನೆ. ಹೇಗೆ ದೇವರು ಯೋನನ ಮೀನಿನ ಹೊಟ್ಟೆಯೊಳಗಿಂದ ಆಚೆ ತಂದನೋ, ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿರುವಂಥ ಪರಿಸ್ಥಿತಿಗಳಿಂದ, ಪಾಪದಿಂದ ದೇವರು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಮತ್ತೆ ನಾವು ನಾಲ್ಕನೇದಾಗಿ ನೋಡುವುದಾದರೆ, ಯೋನನಿಗೆ ದೇವರು ಮತ್ತೆ ಎರಡನೇ ಅವಕಾಶವನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಜೀವಿತದಲ್ಲೂ ಅಷ್ಟೇ ದೇವರು ಇಂದು ಎರಡನೇ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಈಗ ಹೊಸ ಕಾರ್ಯವನ್ನು ನಿನ್ನ ಜೀವಿತದಲ್ಲಿ ಮಾಡ್ತೇನೆ ಎಂಬುದಾಗಿ ದೇವರು ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ. ನೀವು ಈಗ ಆಲ್ರೆಡಿ ದೇವರ ಚಿತ್ತವನ್ನು ತಿಳಿದು ದೇವರ ಸಮ್ಮುಖದಿಂದ ಓಡಿ ಹೋಗಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದುಕೊಂಡು ಪಾಪದಲ್ಲಿ ಜೀವಿಸ್ತಾ ಮನಸ್ಸಾಂತರ ಪಟ್ಟು ಪಶ್ಚಾತ್ತಾಪ ಪಟ್ಟು ದೇವರ ಶಿಕ್ಷೆಯನ್ನು ನೀವು ತಾತ್ಸಾರ ಮಾಡದೆ ದೇವರ ಶಿಕ್ಷೆಗೆ ಒಳಪಟ್ಟು ನೀವು ಮನಸ್ಸಾಂತರ ಹೊಂದಿ ಈಗ ದೇವರ ಸಮ್ಮುಖದಲ್ಲಿ ಇರುವುದಾದರೆ, ದೇವರ ಸಮ್ಮುಖದಲ್ಲಿ ನೀವು ಬರುವುದಾದರೆ, ದೇವರು ನಿಮಗೆ ಎರಡನೇ ಅವಕಾಶವನ್ನು ಕೊಡುವವರಾಗಿದ್ದಾರೆ. ಈ ಎರಡನೇ ಅವಕಾಶವನ್ನು ನೀವು ಸದುಪಯೋಗ ಪಡಿಸಿಕೊಳ್ಬೇಕು. ನೀವು ಅದನ್ನು ತಾತ್ಸಾರ ಮಾಡಬಾರ್ದು. ಈ ಆಶೀರ್ವಾದವನ್ನು ನೀವು ಬಿಟ್ಟರೆ ನಿಮ್ಮ ಜೀವಿತದಲ್ಲಿ ಅನೇಕ ವಿಧವಾದ ಕಷ್ಟಗಳಿಗೆ, ನೋವುಗಳಿಗೆ, ಸಂಕಟಗಳಿಗೆ, ಮನಸ್ಸಿನಲ್ಲಿ ಶಾಂತಿ ಸಮಾಧಾನವಿಲ್ಲದೆ ಜೀವಿಸಬೇಕಾಗ್ತದೆ. ನಾವು ನೋಡ್ತೇವೆ ಯೋನನಿಗೆ ದೇವರು ಎರಡನೇ ಅವಕಾಶ ಕೊಡ್ತಾ ಇದ್ದಾರೆ. ಏನೆಂಬುದಾಗಿ ನೋಡುವುದಾದರೆ, ನೀನೆದ್ದು, ಮತ್ತೆ 3ನೇ ಅಧ್ಯಾಯದಲ್ಲಿ ನೀವು ಓದುವಾಗ ಅನಂತರ ದೇವರು ಯೋನನಿಗೆ ಹೇಳ್ತಾ ಇದ್ದಾರೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸಿದ್ದನ್ನು ಅಲ್ಲಿ ಸಾರು ಎಂದು ಎರಡನೇ ಸಲ ಅಪ್ಪಣೆ ಮಾಡಿದನು. ಎರಡನೇ ಸಲನೂ ದೇವರು ಹೇಳ್ತಾ ಇದ್ದಾನೆ, ಅಪ್ಪಣೆ ಕೊಡ್ತಾ ಇದ್ದಾರೆ ಯೋನನಿಗೆ, ನೀನೆದ್ದು ಹೋಗಿ ಈಗ ನಿನವೇ ಪಟ್ಟಣದ ಜನರಿಗೆ ನೀನು ಸುವಾರ್ತೆಯನ್ನು ಸಾರಲ್ಪಡಬೇಕು, ಅವರಿಗೆ ನೀನು ತಿಳಿಯಪಡಿಸಬೇಕು ಎಂಬುದಾಗಿ ದೇವರು ಅವನಿಗೆ ಎರಡನೇ ಸಲ ಅಪ್ಪಣೆ ಮಾಡಿದೆನೆಂದು ವಾಕ್ಯವು ತಿಳಿಯಪಡಿಸ್ತಾ ಇದೆ. ಹಾಗೆ ನಿಮಗೂ ಕೂಡ ಅನೇಕ ಸಮಯದಲ್ಲಿ ದೇವರು ಎರಡನೇ ಸಲ ಅಪ್ಪಣೆಯನ್ನು ಕೊಡುವಾಗ ನೀವದನ್ನು ತಿರಸ್ಕರಿಸಬೇಡಿ. ಇಲ್ಲಿ ಯೋನನು ಎರಡನೇ ಸಲ ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದಿದ ಯೋನನು ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಅಲ್ಲಿ ಅವನು ನಿನವೇ ಪಟ್ಟಣದ ಜನರಿಗೆ ಹೋಗಿ ದೇವರ ಮಾತುಗಳನ್ನು, ದೇವರ ಸಂದೇಶವನ್ನು ತಿಳಿಸಿದನು. ದೇವರ ಸಂದೇಶವನ್ನು ಕೇಳಿದ ಜನರು ಅವರು ಕೂಡ ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದಿ ದೇವರ ಕರುಣೆಯನ್ನು ಹೊಂದಿಕೊಂಡರು. ಸಹೋದರ ಸಹೋದರಿಯರೇ, ಈ ಒಂದು ಯೋನನ ಈ ಜೀವಿತದಿಂದ ನಾವು 4 ವಿಷಯಗಳನ್ನು ಕಲಿತುಕೊಂಡಿದ್ದೇವೆ. ಮೊದಲನೇದಾಗಿ ನೋಡುವುದಾದರೆ, ನೆನಪಿನಲ್ಲಿ ಇಟ್ಟುಕೊಳ್ಳಿ, ಮೊದಲನೇದಾಗಿ ದೇವರ ಕರುವಿಕೆಯಿಂದ ನಾವು ಓಡಿ ಹೋಗಬಾರದು. ದೇವರ ಕರುವಿಕೆಯಿಂದ ಓಡಿ ಹೋಗುವಾಗ ಅನೇಕ ಆಪತ್ತುಗಳು, ಅನೇಕ ವಿಧವಾದ ವಿಪತ್ತುಗಳಿಗೆ ನಾವು ಒಳಗಾಗ್ತೇವೆ. ಎರಡನೇದಾಗಿ ದೇವರು ನಮ್ಮನ್ನು ಶಿಕ್ಷಿಸುವಾಗ ನಮ್ಮ ನಾಶನಕ್ಕಾಗಿ ಅಲ್ಲ, ನಮ್ಮನ್ನು ಒಳ್ಳೆ ಶಿಕ್ಷಿತರನ್ನಾಗಿ ಮಾಡಲಿಕ್ಕಾಗಿ. ಹಾಗೆ ಮೂರನೇದಾಗಿ ನೋಡುವುದಾದರೆ, ದೇವರ ಸಮ್ಮುಖದಲ್ಲಿ ಪಶ್ಚಾತ್ತಾಪ ಪಡುವಾಗ ದೇವರ ಕರುಣೆ ಎಂಬ ಕದವು ತೆರೆಯಲ್ಪಡುವಂಥದ್ದಾಗಿದೆ. ನಾಲ್ಕನೇದಾಗಿ ನೋಡುವುದಾದರೆ, ದೇವರು ನಮಗೆ ಎರಡನೇ ಅವಕಾಶ ಕೊಡುವ ಆತನಾಗಿದ್ದಾನೆ. ಎರಡನೇ ಅವಕಾಶಗಳನ್ನು ಕೊಡುವಾಗ ಆತನ ಸನ್ನಿಧಿಯಲ್ಲಿ ನಾವು ಅದನ್ನು ದುರುಪಯೋಗ ಪಡಿಸಿಕೊಳ್ಳದ ಹಾಗೆ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸಿ ದೇವರಲ್ಲಿ ನಾವು ಪ್ರತಿದಿನ ನಡೆಯುವವರಾಗಬೇಕು. ಆತ್ಮನಲ್ಲಿ ಪ್ರತಿದಿನ ನಡೆಯುವಾಗ ಮಾತ್ರವೇ ನಾವು ಕರ್ತನಿಗೆ ಹೆಚ್ಚಾಗಿ ಫಲ ಕೊಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ದೇವರ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ಕೊಟ್ಟ ವಾಕ್ಯಗಳಿಗಾಗಿ ಸ್ತೋತ್ರ. ದೇವರೇ, ವಾಕ್ಯವನ್ನು ಕೇಳಿದ ಸಹೋದರ ಸಹೋದರಿಯರ ಹೃದಯದಲ್ಲಿ ಮಾರ್ಪಡಿಸು. ವಾಕ್ಯವನ್ನು ಕೇಳಿ ಬಿಟ್ಟು ಬಿಡದ ಹಾಗೆ ವಾಕ್ಯವನ್ನು ಅನುಸರಿಸಲಿಕ್ಕೆ ಬೇಕಾದ ಜ್ಞಾನ, ಬಲ, ಆರೋಗ್ಯ, ಶಕ್ತಿಯನ್ನು ಕೊಡು. ಯಾರೆಲ್ಲ ಕಷ್ಟ ವೇದನೆಯಲ್ಲಿ ಅವಿಧೇಯತೆಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ, ಪಾಪದಲ್ಲಿ ಹಾದು ಹೋಗ್ತಾ ಇದ್ದಾರೋ, ಪಶ್ಚಾತ್ತಾಪವಿಲ್ಲದ ಹೃದಯದವರಾಗಿದ್ದಾರೋ, ನಿನ್ನ ನಾಮದಲ್ಲಿ ವಾಕ್ಯಗಳು ಅವರು ಹೃದಯ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.